12 ಚಕ್ರಗಳಿದೆ. ಆ ಚಕ್ರಗಳ ಮುಖಾಂತರ ಆ ದಿವ್ಯ ಶಕ್ತಿ ಹರಿಯುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಾಗತ್ತೆ. ಯಾರು ನಮ್ಮ ಕ್ಲಾಸಿಗೆ ಬರ್ತಾರೆ ಅವರೆಲ್ಲರಿಗೂ ಸಹ ಆ ಒಂದು ಅನುಭವ ಆಗುತ್ತೆ. ಅಂಥವರಿಗೆ ನಾವು ಕೈನೆಸ್ಥೆಟಿಕ್ ಅಂತ ಹೇಳ್ತೀವಿ. ಕ್ಲಾರ್ವಯಂಟ್ ಅಂತ ಹೇಳ್ತೀವಿ ಇನ್ನೊಬ್ಬರಿಗೆ, ಅವರಿಗೆ ಅದು ಕಾಣಿಸುತ್ತೆ. ಆ ಲೈಟ್ ಆ ಒಂದು ಹಸ್ತಗಳ ಮುಖಾಂತರ ಬಿಳಿ ಬೆಳಕು ಹರಿಯುವುದು ಗೊತ್ತಾಗತ್ತೆ. ಆ ಶಕ್ತಿಯನ್ನ ನಾವೀಗ ದೇಹಕ್ಕೆ ಡೈವರ್ಟ್ ಮಾಡ್ತೀವಿ. ದೇಹದ ವಿವಿಧ ಭಾಗಗಳ ಮೇಲೆ ಇಟ್ಕೊಂಡಾಗ ಅಲ್ಲಿರುವಂಥ ಕಾಯಿಲೆಯನ್ನು ಅದೇ ಡಯಾಗ್ನೋಸಿಸ್ ಮಾಡಿ ಅದೇ ಕ್ಯೂರ್ ಮಾಡುತ್ತೆ. ಆ ವಿಶ್ವ ಚೈತನ್ಯ ಶಕ್ತಿ ಅದು ಸರ್ವಜ್ಞ ಮತ್ತು ಸರ್ವಶಕ್ತ ಆಗಿರುವುದರಿಂದ ಆ ಶಕ್ತಿಗೆ ಗೊತ್ತಿದೆ ಕಾಯಿಲೆಯ ಮೂಲ ಎಲ್ಲಿದೆ ಅಂತೇಳಿ. ಅದು ಅಲ್ಲಿಗೆ ಹೋಗಿ ಅಲ್ಲಿರುವ ಕಾಯಿಲೆಯನ್ನು ಅದೇ ವಾಸಿ ಮಾಡುತ್ತೆ. ಹಾಗಾಗಿ ನಾವು ರೇಖಿನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಾಯಿಲೆಗಳನ್ನ ಲೇಬಲಿಂಗ್ ಮಾಡೋದಿಲ್ಲ. ಇದು BP, ಇದು ಶುಗರ್, ಇದು ಡಯಾಬಿಟಿಸ್ ಅಂತ ಹೇಳೋದಿಲ್ಲ. ನಾವು ಯಾವ ಚಕ್ರ ಬ್ಲಾಕ್ ಆಗಿದೆ ಅಂತ ನೋಡ್ತೀವಿ. ಮುಖ್ಯವಾಗಿ ಆಜ್ಞಾ ಚಕ್ರ ಬ್ಲಾಕ್ ಆಗಿದೆ ಅಂತಂದ್ರೆ ಆ ಚಕ್ರವನ್ನು ಓಪನ್ ಮಾಡ್ತೀವಿ, ಆ ಚಕ್ರವನ್ನು ಹೀಲ್ ಮಾಡ್ತೀವಿ, ಅಲ್ಲಿಗೆ ಮುಗೀತು. ಅದು ಮೈಗ್ರೇನ್ ಇರಲಿ ಅಥವಾ ತಲೆನೋವು ಇರಲಿ ಏನಿದ್ರು ವಾಸಿ ಆಗುತ್ತೆ. ಕಾನ್ಸಂಟ್ರೇಷನ್ ಮತ್ತೆ ಮೆಮೊರಿ ಪವರ್ ಎಲ್ಲ ಜಾಸ್ತಿ ಆಗುತ್ತೆ ಈ ಚಕ್ರವನ್ನು ಓಪನ್ ಮಾಡಿದಾಗ. ಪ್ರತಿಯೊಂದು ಚಕ್ರಕ್ಕೂ ಅದರದ್ದಾದಂಥ ಕೆಲಸ ಇದೆ ಅಂತ ನಾವು ಹೇಳ್ತೀವಿ. ಆಯಾ ಮುಖ್ಯವಾಗಿ ನಾವು ಇವಾಗ ವಿಶುದ್ಧ ಚಕ್ರ ಅನ್ನುವಂಥದ್ದು ಎಕ್ಸ್ಪ್ರೆಷನ್ ಸೆಂಟರ್. ನನಗೆ ಮೊದಲು ಸ್ಟ್ಯಾಮರಿಂಗ್ ಇತ್ತು. ಇಡೀ ಕ್ಲಾಸಲ್ಲಿ ಅಟೆಂಡೆನ್ಸ್ ಹೇಳಿದ್ಮೇಲೆ ನಾನು ಹೇಳ್ತಾ ಇದ್ದೆ ಎಸ್ ಸರ್ ಅಥವಾ ಎಸ್ ಮೇಡಮ್ ಅಂತ ಹೇಳ್ತಾ ಇದ್ದೆ. ಬಟ್ ಅಂಥದ್ದು ರೇಖಿ ಚಿಕಿತ್ಸೆಯಿಂದ ವಿಶುದ್ಧ ಚಕ್ರ ಓಪನ್ ಆಗಿದ್ರಿಂದ ನಾನೀಗ ಗಂಟೆಗಟ್ಟಲೆ ಮಾತಾಡಿದ್ರು ಕೂಡ ಏನೂ ಆಗೋದಿಲ್ಲ. ಹಾಗೇನೆ ಅನಾಹತ ಚಕ್ರ, ಹಾಗೇನೆ ಪ್ರತಿಯೊಂದು ಚಕ್ರಗಳನ್ನು ಓಪನ್ ಮಾಡಿದಾಗ ಆ ಶಕ್ತಿ ಅಲ್ಲಿಗೆ ಹೋಗಿ ಅಲ್ಲಿರುವ ಕಾಯಿಲೆ ಸಂಪೂರ್ಣ ವಾಸಿಯಾಗುತ್ತೆ. ಇದು ರೇಖಿಯ ಸಿದ್ಧಾಂತ. ಡಾಕ್ಟರ್, ಇನ್ನಷ್ಟು ಮಾತಾಡೋಣ ರೇಖಿ ಹೀಲಿಂಗ್ ಬಗ್ಗೆ ಇನ್ನೊಂದು ಬ್ರೇಕ್ ನಂತರ. ನಿಮ್ಮ ಕ್ರೀಮ್ನ ಪ್ರಭಾವ ಬೇಗನೆ ಕಳೆದು ಹೋಗುತ್ತದೆ. ಐಟಿಸಿಯ ಹೊಸ ವಿವೆಲ್ ಆಕ್ಟಿವ್ ಫೇರ್ ಕಂಪ್ಲೀಟ್ ಫೇರ್ನೆಸ್ ಕ್ರೀಮ್ ದೀರ್ಘಕಾಲ ಪ್ರಭಾವ ಬೀರಲು ಇದರಲ್ಲಿದೆ ಅಪೂರ್ವ ಫೇರ್ನೆಸ್ ಲಾಕ್. ಇದು ತ್ವಚೆಯನ್ನು ಒಳಗಿಂದ ಬೆಳ್ಳಗಾಗಿಸುತ್ತದೆ ಹಾಗೂ ಹೊರಗೆ ಸೂರ್ಯನ ಕಿರಣಗಳಿಂದ ರಕ್ಷಿಸುತ್ತದೆ. ನಿಮ್ಮ ಫೇರ್ನೆಸ್ ಕಳೆದುಕೊಳ್ಳಬೇಡಿ, ಇದನ್ನು ಲಾಕ್ ಮಾಡಿ. ಐಟಿಸಿಯ ವಿವೆಲ್ ಆಕ್ಟಿವ್ ಫೇರ್ನೆಸ್ ಸದಾ ಬೆಂಬಲದ ಸಂಗಾತಿ. ಬಾರಿ ಟಾಯ್ಲೆಟ್ ಹೋದ್ರೆ ಅದು ಕೊಳಕಾಗದಿರುತ್ತೆಯೇ? ಆದ್ರೆ ಅದಕ್ಕೆ ಪರಿಹಾರ ಇದೆ. ಸಮರ್ಪಿಸುತ್ತಿದ್ದೇವೆ ಹೊಸ ಹಾರ್ಪಿಕ್ ಹೈಜಿನಿಕ್. ಇದನ್ನು ನಿಮ್ಮ ಟಾಯ್ಲೆಟ್ ರೂಮ್ ನಲ್ಲಿ ಹಚ್ಚಿರಿ. ಈಗ ನಿಮಗೆ ಪ್ರತಿ ಫ್ಲಶ್ ನಲ್ಲೂ ಸಿಗುತ್ತೆ ಒಂದು ಕ್ಲೀನ್, ಹೈಜಿನಿಕ್ ಮತ್ತು ಸುಗಂಧವಾದ ಟಾಯ್ಲೆಟ್. ಎಷ್ಟು ಫ್ರೆಶ್! ಈಗ ನಿಮ್ಮ ಟಾಯ್ಲೆಟ್ ನೀರಿಸಿಕೊಳ್ಳಿ ಯಾವಾಗಲೂ ಕ್ಲೀನ್ ಮತ್ತು ಫ್ರೆಶ್. ಹಾರ್ಪಿಕ್ ಹೈಜಿನಿಕ್ ಚಾಲೆಂಜ್ ಗೆ ತಯಾರಾಗಿದ್ದೀರಾ? ನಾನು ನನ್ನ ಪತ್ನಿ ಹಾಗೂ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತೇನೆ. ಅವರ ಚಿಕ್ಕ ಚಿಕ್ಕ ಆಸೆಗಳನ್ನು ಪೂರೈಸಲು ಹಗಲು ರಾತ್ರಿ ನಾನು ಬಹಳ ಶ್ರಮಿಸುತ್ತೇನೆ, ಏಕೆಂದರೆ ಇದು ನನ್ನ ಕರ್ತವ್ಯ. ಆದರೆ ಇನ್ನೊಂದು ಕರ್ತವ್ಯವೂ ಇದೆ. ಆ ಕರ್ತವ್ಯ ಹಚ್ಚ ಹಸುರಿನ ತೋಟಗಳ ಹಾಡು, ನಾಳಿನ ಸುಮಧುರ ಕನಸುಗಳ ಗೀತೆ, ಸಾವಿರಾರು ಹೃದಯಗಳ ದೂರವನ್ನು ನೀಗಿಸುವ ಕರ್ತವ್ಯ. ಬನ್ನಿ, ದೇಶದ ಕನಸನ್ನು ನನಸು ಮಾಡೋಣ. ನಾಗರಿಕ ಕರ್ತವ್ಯ ನಿಭಾಯಿಸೋಣ. ಪ್ರಾಮಾಣಿಕತೆಯಿಂದ ನಮ್ಮ ತೆರಿಗೆ ಪಾವತಿಸೋಣ. ಬನ್ನಿ ನೋಡೋಣ ಡಾಮೆಕ್ಸ್ನ ಪರಿಣಾಮ ನಿಮ್ಮ ನಗರದಲ್ಲಿ. ಡಾಮೆಕ್ಸ್ ಸ್ವಚ್ಛಗೊಳಿಸಿದೆ ನೀವು ತಿಳಿಸಿದ 2000ಕ್ಕಿಂತಲೂ ಅಧಿಕ ಜರ್ಮ್ಸ್ನ ಅಡ್ಡೆಗಳನ್ನು. ಆದರೆ ಒಂದು ಅಡ್ಡೆ ಇನ್ನೂ ಬಾಕಿ ಇದೆ. ಅಲ್ಲಿ ಪ್ರತಿದಿನ ಈಗಲೂ ಸಹ ನಿಮ್ಮ ಮಕ್ಕಳಿಗೆ ಅಪಾಯವಿದೆ. ಅದು ನಿಮ್ಮ ಮನೆ. ನೋಡ್ತಾ ಇರಿ. ಇದಕ್ಕೇನಾಗಿದೆ? ಬ್ರೂಕ್ ಬಾಂಡ್ ಆರೋಗ್ಯದಲ್ಲಿದೆ ಅವಶ್ಯಕ ವಿಟಮಿನ್ ಪವರ್. 39 ರೂಪಾಯಿ. ಅದೇ ಅಂತ ಒಪ್ಪಿದ್ರು. ಆದ್ರೆ ನೀವಿನ್ನೂ ಒಪ್ಪಿಲ್ಲದೆ ಇದ್ರೆ ತಗೊಳ್ಳಿ ಆರೋಗ್ಯ ಚಾಲೆಂಜ್. ಕೇವಲ ಬ್ರೂಕ್ ಬಾಂಡ್ ಆರೋಗ್ಯ ಚಹಾ ನೀಡುತ್ತೆ ವಿಟಮಿನ್ ಪವರ್. ಇದು ನಿಮ್ಮನ್ನು ಆರೋಗ್ಯಶಾಲಿಯಾಗಿರಿಸಲು ಸಹಾಯ ಮಾಡುತ್ತೆ. ಇದೇ ಬೆಲೆಗೆ ಇಂತಹ ಚಹಾ ಸಿಕ್ಕಿದರೆ ನಿಮಗೆ ಸಿಗುತ್ತೆ 1 ಕೋಟಿ ರೂಪಾಯಿ. ತಗೊಳ್ತೀರಾ ಚಾಲೆಂಜ್? ನಾನು ಅನೇಕ ಬ್ಯೂಟಿ ಸೋಪ್ಗಳನ್ನು ಪ್ರಯತ್ನಿಸಿ ನೋಡಿದ್ದೇನೆ. ಹಾಗಿದ್ರೂ ಕೂಡ ನನ್ನ ತ್ವಚೆ ಡಲ್ ಮತ್ತು ಡ್ರೈ ಆಗಿದೆ. ಇದಕ್ಕೆ ಕಾರಣ ರೋಗಾಣುಗಳು. ಇವು ಪ್ರತಿದಿನ ತ್ವಚೆ ರೋಮಕೂಪದೊಳಗೆ ಸೇರಿಕೊಳ್ಳುತ್ತವೆ. ಅದಕ್ಕಾಗಿ ಡೆಟಾಲ್ ಸ್ಕಿನ್ ಕೇರ್. ಇದು ತ್ವಚೆ ರೋಮಕೂಪದ ಒಳಗೆ ತಲುಪಿ ರೋಗಾಣುಗಳಿಂದ ರಕ್ಷಣೆ ನೀಡೋದ್ರಿಂದ ತ್ವಚೆಯ ಕಾಂತಿ ಹೆಚ್ಚುತ್ತದೆ. ಹಾಗೂ ಇದರಲ್ಲಿರುವ ಮಾಯಿಶ್ಚರೈಸರ್ಸ್ ತ್ವಚೆಯನ್ನು ಕೋಮಲವಾಗಿರಿಸುತ್ತವೆ. ಕೇವಲ ಹೆಲ್ದಿ ಸ್ಕಿನ್ ಕೋಮಲ ಮತ್ತು ಕಾಂತಿಯುಕ್ತವಾಗಿರುತ್ತದೆ. ಡೆಟಾಲ್, ದಿ 100% ಶೋರ್. ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಈ ಗುಣಪಡಿಸುವ ವಿಧಾನ ಅಂತ ನಾವೇನು ಹೇಳ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೇಷಂಟು ಯಾವುದೋ ಕಾಯಿಲೆಗೆ ತಮ್ಮ ಬಳಿ ಬರ್ತಾರೆ, ನನಗೆ ರೇಖಿ ಹೀಲಿಂಗ್ ಕೊಡಿ, ನಾನು ಹಿಂಗೆಲ್ಲ ಕೇಳಿದ್ದೀನಿ ಚೆನ್ನಾಗಿದೆ ಅಂತೆಲ್ಲ. ನೀವು ಯಾವುದಾದ್ರೂ ಆಯುಧಗಳನ್ನು ಉಪಯೋಗಿಸಿ ಕೊಡ್ತೀರಾ ಅಥವಾ ಔಷಧಿ ಉಪಯೋಗಿಸ್ತೀರಾ, ಯೋಗ ಹೇಳ್ಕೊಡ್ತೀರಾ ಅಥವಾ ಬರೀ ಹಸ್ತಗಳಿಂದ ಮಾತ್ರ ಗುಣಪಡಿಸುವ? ನಾನು ನನ್ನ ಹಾಸ್ಪಿಟ್ಲಿಗೆ ಬಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ಕೊಡ್ತೀನಿ. ಬಟ್ ನಮ್ಮ ಮನೆಗೆ ಅಥವಾ ನನ್ನ ಕ್ಲಾಸಿಗೆ ಅಟೆಂಡ್ ಆದವರಿಗೆ ನಾನು ರೇಖಿ ಬಿಟ್ಟರೆ ಇನ್ನೇನೂ ಹೇಳೋದೇ ಇಲ್ಲ. ಅವ್ರು ಈಗಾಗಲೇ ಔಷಧಗಳನ್ನು ತಗೊಳ್ತಾ ಇದ್ರೆ, ಅದು ಅಲೋಪತಿ ಇರಲಿ, ಆಯುರ್ವೇದ ಇರಲಿ, ಹೋಮಿಯೋಪತಿ ಇರಲಿ, ಔಷಧಗಳ ಜೊತೆಯಲ್ಲಿ ಈ ಟ್ರೀಟ್ಮೆಂಟ್ ಅನ್ನು ಮಾಡಿ ಅಂತ ಹೇಳ್ತೇನೆ ಒಂದಷ್ಟು ದಿವಸಗಳ ಕಾಲ. ಆಮೇಲೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನನ್ನ ಕಾಯಿಲೆ ವಾಸಿಯಾಗಿದೆ ಅಂತ ಹೇಳಿದ್ಮೇಲೆ ನೀವು ನಿಮ್ಮ ಡಾಕ್ಟರ್ಗಳನ್ನು ನಾವು ವಿಸಿಟ್ ಮಾಡಿ ಅವರೇ ಹೇಳ್ತಾರೆ ನೀವು ಟೇಪರಿಂಗ್ ಮಾಡ್ಬೋದು ಡೋಸನ್ನು ಅಥವಾ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ತೇನೆ. ಆದರೆ ನಾನು ಮಾತ್ರ
ಯಾವತ್ತು ನಾನು ರೇಖೆಯನ್ನು ಕಲಿತೆ ಅವತ್ತೇ ಮಾತ್ರೆಗಳಿಗೆ ಎಳ್ಳ ನೀರನ್ನ ಬಿಟ್ಬಿಟ್ಟಿದ್ದೇನೆ. ನನ್ನ ಮನೆಯಲ್ಲೂ ಕೂಡ ಯಾವುದೇ ಔಷಧಗಳನ್ನ ಇಟ್ಟಿಲ್ಲ. ತಾವು ಹೀಲ್ ಮಾಡಬೇಕು ಯಾವುದೇ ಒಂದು ಕಾಯಿಲೆಗೆ ಅಂತ ಆದ್ರೆ ಹೇಗೆ ಹೀಲ್ ಮಾಡ್ತಾರೆ? ಅವರಿಗೆ ನಾನು ಫಸ್ಟ್ ದೀಕ್ಷೆಯನ್ನ ಕೊಡ್ತೇನೆ ಅವರಿಗೆ ರೇಖೆ ದೀಕ್ಷೆಯನ್ನ ಕೊಡ್ತೇನೆ. ದೀಕ್ಷೆಯನ್ನ ಕೊಟ್ಟುಕೊಳ್ಳಿ ಆ ಶಕ್ತಿಯನ್ನು ಅವರೆಲ್ಲರೂ ಫೀಲ್ ಮಾಡ್ತಾರೆ. ಅದನ್ನ ಹೇಗೆ ಅದನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಕೊಡ್ತೇನೆ. ಮುಖ್ಯವಾಗಿ ಹಸ್ತಗಳನ್ನ ದೇಹದ ವಿವಿಧ ಭಾಗಗಳ ಮೇಲೆ ಒಂದು 25ರಿಂದ 30 ಪಾರ್ಟ್ಸ್ಗಳಿದೆ. ಪ್ರತಿ ಪಾರ್ಟ್ಸ್ ಮೇಲೆ 3 ನಿಮಿಷ ಮಿನಿಮಮ್, 20 ನಿಮಿಷ ಮ್ಯಾಕ್ಸಿಮಮ್ ಇಟ್ಕೊಳ್ಳಿ ಅಂತ ಹೇಳ್ತೇನೆ. 20 ನಿಮಿಷ ಯಾಕೆ ಅಂತಂದ್ರೆ ಈ ಶಕ್ತಿ ಯಾವ ಜಾಗದಲ್ಲಿ ಕಾಯಿಲೆ ಜಾಸ್ತಿ ಇದೆ ಅಲ್ಲಿ 20 ನಿಮಿಷಗಳವರೆಗೆ ಹೋಗುತ್ತೆ. ಹರಿಯುವುದೆಲ್ಲ ಗೊತ್ತಾಗುತ್ತೆ ಇವರಿಗೆ, ಅದು ಹರಿಯುವುದು ಮತ್ತೆ ಸ್ಟಾಪ್ ಆಗೋದೆಲ್ಲ ಗೊತ್ತಾಗುತ್ತೆ. ಅಲ್ಲಿ ಬರೀ 3 ನಿಮಿಷಕ್ಕೆ ಸ್ಟಾಪ್ ಆಯ್ತು ಅಂದ್ರೆ ಅಲ್ಲಿ ಏನು ಕಾಯಿಲೆ ಇಲ್ಲ ಅಂತ ಅರ್ಥ. ಇದನ್ನ ನಾವು ಸ್ಕ್ಯಾನಿಂಗ್ ಮಾಡೋದ್ರ ಮುಖಾಂತರ ಡಯಾಗ್ನೋಸಿಸ್ ಮಾಡ್ತೀವಿ. ನಾವು ಮಾಡ್ತೀವಿ, ಅವರು ಮಾಡ್ಕೋತಾರೆ ಬೇಕಿದ್ರೆ. ಈಗ ನಾನು ಸುಮ್ಮನೆ ಮೇಲಿಂದ ಕೆಳಗೆ ಹಸ್ತಗಳನ್ನು ಇಟ್ಟಾಗ ಎಲ್ಲಿ ನನ್ನ ಕೈಯಿಂದ ಎನರ್ಜಿ ಜಾಸ್ತಿ ಹೋಗುತ್ತೆ ಅಲ್ಲಿ ಕಾಯಿಲೆ ಇದೆ ಅಂತ ಅರ್ಥ. ನಾನೇ ಸ್ಕ್ಯಾನಿಂಗ್ ಮಾಡ್ತೀನಿ, ಆವಾಗ ಅಲ್ಲೇ ಕೈಗಳನ್ನು ಇಟ್ಟರೆ ಸಾಕು, ಅಲ್ಲಿ ಕ್ಯೂರ್ ಆಗುತ್ತೆ. ಅದು ಸಿಂಪಲ್ ಹೊಟ್ಟೆ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ತಲೆನೋವು ಇರ್ಬೋದು, ಯಾವುದೇ ಕಾಯಿಲೆ ಇರ್ಬೋದು. ಇಂತಿಂಥ ಕಾಯಿಲೆಗೆ ಇಂತಿಂಥ ಜಾಗದ ಮೇಲೆ ವಿಶೇಷವಾಗಿ ಕೈಗಳನ್ನ ಇಡಬೇಕು ಅಂತ ನಮಗೆಲ್ಲ ಗೊತ್ತಿದೆ, ಈಗಾಗಲೇ ಟ್ರೈನಿಂಗ್ ಆಗಿದೆ ನಮಗೆ. ಅದನ್ನೇ ಅವ್ರಿಗೆ ಕೂಡ ಹೇಳ್ಕೊಡ್ತೀವಿ, ಅವ್ರು ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಈವನ್ ನನ್ನ ಹತ್ರ ಕೂಡ ಬರ್ತಾರೆ ಅವರು ಟ್ರೀಟ್ಮೆಂಟಿಗೋಸ್ಕರ. ಹಾಗೇನೆ ಅವ್ರಿಗೆ ಕೂಡ ಅದನ್ನು ಹೇಳ್ಕೊಟ್ಟಿರೋದ್ರಿಂದ ಅವರವರ ಮನೆಯಲ್ಲೇ ಅವರು ಪ್ರಾಕ್ಟೀಸ್ ಮಾಡ್ಕೋತಾರೆ. ಇದು ಲೈಫ್ ಲಾಂಗ್ ಪ್ರಾಕ್ಟೀಸ್ ಮಾಡುವಂತ ವಿದ್ಯೆ. ಅವ್ರು ಯಾವಾಗ ಬೇಕಾದ್ರೂ ಈ ವಿದ್ಯೆನ ಪ್ರಾಕ್ಟೀಸ್ ಮಾಡಬಹುದು. ಡಾಕ್ಟರ್, ಇನ್ನು ಮುಂದಿನದೇನು ಅಂತಂದ್ರೆ ಈಗ ಸಾಕಷ್ಟು ಬೇರೆ ಬೇರೆ ವೈದ್ಯ ಪದ್ಧತಿಗಳು ಕೂಡ ಇದೆ, ಸಾಕಷ್ಟು ಫೇಮಸ್ ಕೂಡ ಆಗ್ತಾ ಇದೆ. ಈಗ ಯುನಾನಿ ಪದ್ಧತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಆಯುರ್ವೇದ ಕೂಡ ಈಗ ಸಾಕಷ್ಟು ಜನರು ಇದರಲ್ಲಿ ನಂಬಿಕೆಯನ್ನ ಇಡ್ತಾ ಇದ್ದಾರೆ. ಅವರಿಗೆ ಒಳ್ಳೊಳ್ಳೆ ರಿಸಲ್ಟ್ಸ್ ಕೂಡ ಸಿಗ್ತಾ ಇದೆ, ನಾವು ಅದನ್ನ ನೋಡ್ತಾ ಇದೀವಿ. ಬಟ್ ಈ ರೇಖೆ ಪದ್ಧತಿಯನ್ನ ತಾವಿಷ್ಟು ಕಲಿತು ಪ್ರಾಕ್ಟೀಸ್ ಮಾಡ್ತಾ ಇದೀರಲ್ಲ, ಹೇಗೆ ಭಿನ್ನ ಅಂತ ಅನ್ನಿಸ್ತಾ ಇದೆ ಬೇರೆ ಚಿಕಿತ್ಸಾ ಪದ್ಧತಿಗೆ? ಬೇರೆ ಚಿಕಿತ್ಸಾ ಪದ್ಧತಿಗೆ ಮುಖ್ಯವಾಗಿ ಈಗ ನಾನು ಯಾವುದೇ ಆ ಪದ್ಧತಿಯನ್ನ ತೆಗೊಳ್ಳೋದಿಲ್ಲ, ಯಾಕಂದ್ರೆ ಎಲ್ಲ ಪದ್ಧತಿಗಳು ಬೇಕೇ ಬೇಕು. ಆದ್ರೆ ರೇಖೆ ಚಿಕಿತ್ಸೆ ಏನು ಅಂತಂದ್ರೆ ಇಲ್ಲಿ ಔಷಧಗಳು ಇಲ್ಲವಲ್ಲ, ನಂಬರ್ 1. ಆಮೇಲೆ ಅವರು ಟ್ರೀಟ್ಮೆಂಟ್ ಅನ್ನ ಅವರೇ ಕಲಿತು ಅವರೇ ಪ್ರಾಕ್ಟೀಸ್ ಮಾಡಬಹುದು. ಡಾಕ್ಟರ್ ಹತ್ರ ಪ್ರತಿ ಸತಿ ಹೋಗ್ಬೇಕಾಗಿ ಏನೋ ಬರುವುದಿಲ್ಲ. ಹಾಗೇನೆ ಒಂದು ಸಾರಿ ಇವ್ರು ಈ ವಿದ್ಯೆನ ಕಲ್ತ್ರೆ ಜೀವನ ಪರ್ಯಂತ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಕೆಲವು ಒಂದು ದಿವಸ ಇವರು ಕ್ಲಾಸನ್ನು ಅಟೆಂಡ್ ಮಾಡಿದ್ರೆ ಸಾಕು. ಈ ತರ ಒಂದು 3 ರಿಂದ 4 ಕ್ಲಾಸನ್ನು ಅಟೆಂಡ್ ಮಾಡಿಬಿಟ್ರೆ 3 ಡಿಗ್ರಿಗಳನ್ನು ಮಾಡ್ಕೊಂಡ್ಬಿಟ್ರೆ ಇವರು ಆಮೇಲೆ ಇವರು ಲೈಫ್ ಲಾಂಗ್ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಯಾವುದೇ ರೀತಿಯ ಇದಕ್ಕೆ ನೀವು ಔಷಧಿಗಳಿಗಾಗ್ಲಿ ಅಥವಾ ಡಾಕ್ಟರ್ಗಳಿಗಾಗ್ಲಿ ಹಣ ಹಾಕಬೇಕಾದ ಅವಶ್ಯಕತೆ ಬರುವುದಿಲ್ಲ. ಓಕೆ ಡಾಕ್ಟರ್, ಈಗ ಸಾಕಷ್ಟು ದೇಶಗಳಲ್ಲಿ ಕೂಡ ಈ ರೇಖೆ ಚಿಕಿತ್ಸಾ ಪದ್ಧತಿ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ಇದು ಎಷ್ಟು ವೈಜ್ಞಾನಿಕ ಅಂತ ನೀವು ಹೇಳಿದಷ್ಟು ಜನರು ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಈಗ ನಾವು ವೈಜ್ಞಾನಿಕವಾಗಿ ನೋಡ್ಬೇಕು ಅಂತ ಆದಲ್ಲಿ ಸಾಕಷ್ಟು ಜನ ಡಾಕ್ಟರ್ ಕಲ್ತಿರ್ಬೋದು, ಇನ್ನು ವಿಜ್ಞಾನಿಗಳು ಕೂಡ ಕಲ್ತಿರ್ಬೋದು ರೇಖೆ ಚಿಕಿತ್ಸಾ ಪದ್ಧತಿ. ಬಟ್ ತಾವು ಪ್ರಾಕ್ಟೀಸ್ ಅಲ್ಲಿ ನೋಡಿರೋ ಹಾಗೆ ಹೇಗೆ ಇದು ಪ್ರೂವ್ ಆಗ್ತಾ ಇದೆ ಅಂತ ಹೇಳಿ? ಇದು ಈಗಾಗಲೇ ವೈಜ್ಞಾನಿಕ ಅಂತ ಪ್ರೂವ್ ಆಗಿದೆ. ಯಾಕಂತಂದ್ರೆ WHO ಇದನ್ನ ರೆಕಗ್ನೈಸ್ ಮಾಡಿದೆ. ಎಲ್ಲಾ ದೇಶಗಳಲ್ಲಿ, ಇವನ್ ಅಮೆರಿಕ ದೇಶದಲ್ಲೂ ಕೂಡ ರೇಖಿ ಮಾಸ್ಟರ್ಸ್ ಇದ್ದಾರೆ. ಬಟ್ ಅಲ್ಲಿ ಕಾಸ್ಟ್ಲಿ ಇದೆ. ಈ ರೇಖಿ ಟ್ರೀಟ್ಮೆಂಟ್ ಅನ್ನು ಕಲೀಲಿಕ್ಕೆ ತುಂಬಾ ಡಾಲರ್ಸ್ ಗಟ್ಟಲೆ ಇದನ್ನ ಪೇ ಮಾಡಬೇಕಾಗತ್ತೆ. ಬಟ್ ಈ ಒಂದು ವೈಜ್ಞಾನಿಕ ಚಿಕಿತ್ಸೆ ಅನ್ನೋದನ್ನ ಈಗಾಗಲೇ ನಮ್ಮ ಚಕ್ರಗಳನ್ನ, ಪ್ರಭಾವಳಿಯನ್ನ, ಇದು ಆ ಕಿರ್ಲಿಯನ್ ಫೋಟೋಗ್ರಫಿ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಟ್ರೀಟ್ಮೆಂಟ್ಗಿಂತ ಮೊದಲು, ಟ್ರೀಟ್ಮೆಂಟ್ ನಂತರ ವ್ಯಕ್ತಿಯಲ್ಲಿ ಏನ್ ಚೇಂಜಸ್ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ಇದು 100% ವೈಜ್ಞಾನಿಕ ಇದೆ. ಈಗ ಇವತ್ತಿನ ಸಂಚಿಕೆಯಲ್ಲಿ ತಾವು ಇದೇನೇನು ಮಾಹಿತಿಗಳನ್ನ ನೀಡ್ತಾ ಹೋಗಿದ್ದೀರಾ, ಇದೆಲ್ಲದ್ರ ಬಗ್ಗೆ ಯಾವ್ದಾದ್ರು ಪುಸ್ತಕ ಲಭ್ಯ ಇದೆಯಾ ನಮ್ಮ ವೀಕ್ಷಕರಿಗೆ? 150ಕ್ಕೂ ಹೆಚ್ಚು ಇಂಗ್ಲಿಷ್ ಬುಕ್ಸ್ಗಳಿದೆ. ಬಟ್ ನಮ್ಮ ಕನ್ನಡ ನಾಡಿನ ಜನತೆಗೆ ರೇಖೆ ಚಿಕಿತ್ಸೆ ಬಗ್ಗೆ ಏನೂ ಮಾಹಿತಿ ಇಲ್ಲ. ಮತ್ತೆ ನಾನು ಕೂಡ ಬೇರೆ ಬೇರೆ ಬುಕ್ಸ್ಗಳನ್ನು ನೋಡಿದಾಗ ಕನ್ನಡದಲ್ಲಿ ತುಂಬಾ ಕಡಿಮೆ ಪುಸ್ತಕ ಇದೆ. ಹಾಗಾಗಿ ನಾನೇನು ಮಾಡಿದೆ, ಒಂದು ದಿವಸ ನನಗೆ ಪ್ರೇರಣೆ ಆಯಿತು, ನೀನು ಕೂಡ ಈ ಪುಸ್ತಕನ ಬರಿ ಅಂತ ಹೇಳಿ ನಾನು ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ಕನ್ನಡದಲ್ಲಿ 2 ಪುಸ್ತಕಗಳನ್ನು ಬರೆದಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಅದ್ಭುತ ಪರಿಣಾಮಕಾರಿ ರೇಖಿ ಮತ್ತು ಆಧ್ಯಾತ್ಮಿಕ ಚಿಕಿತ್ಸೆ ಅಂತ ಹೇಳಿ ಈ ಪುಸ್ತಕ ಈಗ ಬಹಳಷ್ಟು ಜನಪ್ರಿಯ ಆಗಿ 3ನೇ ಮುದ್ರಣವನ್ನು ಮುಗಿಸಿ 4ನೇ ಮುದ್ರಣಕ್ಕೆ ಹೋಗ್ತಾ ಇದೆ. ಕನ್ನಡದಲ್ಲಿ ಇದರಲ್ಲಿ ಬಗ್ಗೆ ನಾನು ಯಾಕೆ ರೇಖಿ ಕಲಿತೆ ಅನ್ನೋದ್ರಿಂದ ಹಿಡಿದು ಯಾವ ರೇಖಿ ಬಗ್ಗೆ ಏನೆಲ್ಲ ಡೌಟ್ಸ್ ಇದೆ, ಒಂದು 55ಕ್ಕೂ ಹೆಚ್ಚು ಏನು ಸಂಶಯಗಳು, ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೇನೆ. ಕನ್ನಡದಲ್ಲಿ ವಿವರವಾದ ಮಾಹಿತಿಯನ್ನು ಉಳ್ಳಂತ ಒಂದು ರೇಖಿ ಪುಸ್ತಕ. ಹಾಗೇನೆ ಬಹುಪಯೋಗಿ ರೇಖಿ ಚಿಕಿತ್ಸೆ ಅನ್ನುವಂಥ ಪುಸ್ತಕವನ್ನು ಕೂಡ ನಾನು ಈಗಾಗಲೇ ಬರೆದಿದ್ದೇನೆ. ಇದು ಬಹಳಷ್ಟು ಜನಪ್ರಿಯ ಆಗ್ತಾ ಇದೆ. ಕನ್ನಡದಲ್ಲಿ ರೇಖಿ ಬಗ್ಗೆ ಏನೆಲ್ಲ ಮಾಹಿತಿ ಬೇಕು ಆ ಎಲ್ಲ ಮಾಹಿತಿ ಈ ಪುಸ್ತಕದಲ್ಲಿದೆ. ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಇದು ಸಿಗುತ್ತೆ. ಹಾಗಾಗಿ ರೇಖಿ ಚಿಕಿತ್ಸೆ ಬಗ್ಗೆ ವಿಶೇಷ ಮಾಹಿತಿ ಬೇಕಾದರೂ ಈ ಪುಸ್ತಕ ಓದಬಹುದು. ಓಕೆ ಡಾಕ್ಟರ್, ಈಗ ಒಂದು ಚುಟುಕು ಚಿಕಿತ್ಸೆ ನೋಡಿ ಬರೋಣ. ಈಗ ನಾವು ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಣ್ಣಿನ ಉರಿಯ ತೊಂದರೆಗೆ ಮನೆಯಲ್ಲೇ ಮಾಡಬಹುದಾದ ಉಪಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳು 10 ಗ್ರಾಂನಷ್ಟು ಸೊಗದೆ ಬೇರು ಮತ್ತು 1 ಲೋಟ ನೀರು. ಮೊದಲಿಗೆ ಸೊಗದೆ ಬೇರನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದಿಟ್ಟುಕೊಳ್ಳಿ. ಈ ಸೊಗದೆ ಬೇರನ್ನು 1 ಲೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ.
ಹೀಗೆ ಕುದಿಸಿಟ್ಟ ನೀರು ಆರಿದ ನಂತರ ಸೋಸಿಕೊಳ್ಳಿ. ಹೀಗೆ ಕುದಿಸಿ ಆರಿಸಿದ ಸೊಗದೆ ಬೇರಿನ ಕಷಾಯದಿಂದ ಕಣ್ಣನ್ನು ದಿನಕ್ಕೆ 3-4 ಬಾರಿ 3-4 ಗಂಟೆ ಅಂತರದಲ್ಲಿ ದಿನಕ್ಕೆ 3-4 ಬಾರಿ ತೊಳೆಯುತ್ತಾ ಬಂದರೆ ಕಣ್ಣಿನ ಉರಿ ನಿವಾರಣೆಯಾಗುವುದು. ಡಾಕ್ಟರ್, ಇನ್ನು ಸಾಕಷ್ಟು ಜನರಿಗೆ ಕಾಯಿಲೆಗೆ ಮಾತ್ರ ರೇಖಿ ಹೀಲಿಂಗ್ ಅನ್ನೋದೊಂದು ಡೌಟ್ ಇದೆ. ಇದು ಬಿಟ್ಟು ಪುಸ್ತಕಗಳನ್ನ ಅಥವಾ ಟಿವಿಗಳಲ್ಲಿ ನೋಡುವಾಗ ಬೇರೆ ಬೇರೆ ಜಾಗಗಳಿಗೆ ಅಂದ್ರೆ ನಿರ್ಜೀವ ವಸ್ತುಗಳಿಗೂ ಕೂಡ ರೇಖಿಯನ್ನ ಮಾಡಬಹುದು ಅನ್ನೋದೊಂದು ಬಹಳ ಸಂಶಯ ಇರುವಂತದ್ದು. ಸೊ ಇದನ್ನ ಕ್ಲಿಯರ್ ಮಾಡಿ, ಯಾರ್ಯಾರಿಗೆ ರೇಖಿ ಮಾಡಬಹುದು? ನೋಡಿ, ನಾನು ರೇಖಿಯನ್ನ ಇದರ ಒಂದು ಬಹುಪಯೋಗಿ ರೇಖಿ ಚಿಕಿತ್ಸೆಯಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ಮುಖ್ಯವಾಗಿ ಇದನ್ನ ಪ್ರಾಣಿಗಳಿಗೆ ರೇಖಿಯನ್ನು ಮಾಡಬಹುದು, ಪ್ರಾಣಿಗಳಿಗೆ, ಮರಗಿಡಗಳಿಗೆ ರೇಖಿಯನ್ನು ಮಾಡಬಹುದು, ಚಿಕ್ಕ ಮಕ್ಕಳಿಗೆ ಪ್ರೆಗ್ನೆನ್ಸಿಯಲ್ಲಿ ರೇಖಿಯನ್ನು ಮಾಡಬಹುದು, ಹೊಟ್ಟೆಯಲ್ಲಿ ಇದ್ದಾಗಲೇ ರೇಖೆಯನ್ನು ಮಾಡೋದ್ರಿಂದ ಒಳ್ಳೆ ಮಕ್ಕಳು ಹುಟ್ಟು ಹಾಗೆ ಮಾಡಬಹುದು. ಹಾಗೇನೆ ಮಕ್ಕಳು ಹುಟ್ಟಿದ ಮೇಲೆ ಅವರಿಗೆ ದೀಕ್ಷೆಯನ್ನು ಕೊಟ್ಟರೆ, ಮುಖ್ಯವಾಗಿ ಆಜ್ಞಾ ಚಕ್ರ ಎಲ್ಲ ಓಪನ್ ಆಯಿತು ಅಂದ್ರೆ ಆ ಮಕ್ಕಳು ತುಂಬಾ ಬ್ರಿಲಿಯಂಟ್ ಆಗ್ತಾರೆ. ಹಾಗೇನೆ ನೀವು ಈ ರೇಖೆಯನ್ನ ನೀವು ಮೊಬೈಲಿಗೆ ಮಾಡ್ಬೋದು, ಟಿವಿಗೆ ಮಾಡ್ಬೋದು, ಕಂಪ್ಯೂಟರ್ಗೆ ಮಾಡ್ಬೋದು. ಇಂಥಲ್ಲಿ ರೇಖೆಯನ್ನು ಉಪಯೋಗ ಮಾಡಬೇಡಿ ಅಂತ ನಾವು ಹೇಳೋದೇ ಇಲ್ಲ. ಇವನ್ ಫುಡ್ಡಿಗೆ, ನೀರಿಗೆ, ಎಲ್ಲದಕ್ಕೂ ರೇಖೆಯನ್ನು ಮಾಡ್ತೀವಿ. ಹಾಗಾಗಿ ರೇಖಿ ಚಿಕಿತ್ಸೆ ಅನ್ನುವಂಥದ್ದು ಇವನ್ ಮಕ್ಕಳಾಗದಿದ್ದವರಿಗೆ, ನಿಮ್ಗೆ ಏನಾದರೂ ಆಸೆ ಆಕಾಂಕ್ಷೆಗಳು ಸಪೋಸ್ ಏನಾದರೂ ಇದ್ರೆ, ಒಳ್ಳೆ ಹುಡುಗ ಬೇಕು, ಒಳ್ಳೆ ಹುಡುಗಿ ಬೇಕು ಅನ್ನೋರಿಗೆ, ಆಮೇಲೆ ಮನೆ ಕಟ್ಸ್ಬೇಕು ಅನ್ನೋರಿಗೆ, ವೆಹಿಕಲ್ ಬೇಕು ಅನ್ನೋರಿಗೆ. ಹೀಗಾಗಿ ಇದು ಟ್ರೀಟ್ಮೆಂಟ್ ಒಂದೇ ಆಗಿದ್ರೆ ನಾನು ಇಷ್ಟು ವ್ಯಾಲ್ಯೂ ಇದನ್ನು ನಾನು ಕೊಡ್ತಾ ಇರಲಿಲ್ಲ. ಮುಖ್ಯವಾಗಿ ಇದು ಬಹುಪಯೋಗಿ ಇದೆ. ನೀವು ಎಲ್ಲಿ ಬೇಕೋ ಅಲ್ಲಿನ ರೇಖೆಯನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬಹುದು, ಸಮಸ್ಯೆಗಳನ್ನು ಬಗೆಹರಿಸ್ಕೋಬಹುದು. ಡಾಕ್ಟರ್, ಈಗ ರೇಖಿ ಚಿಕಿತ್ಸಾ ಪದ್ಧತಿಯಲ್ಲಿ ಎಷ್ಟು ವಿಧಗಳಿದೆ ಅನ್ನೋದು ಇಂಪಾರ್ಟೆಂಟ್. ವಿಧ ಅಂದ್ರೆ ಇದರಲ್ಲಿ ಇರುವಂತಹ ವಿಧಗಳಲ್ಲ. ಈಗ ಜನಪ್ರಿಯತೆಯನ್ನ ಪಡೆದುಕೊಳ್ತಿರುವಂತಹ ತುಂಬಾ ಜನ ಮಾಸ್ ಆಗಿ ಹೋಗಿ ರೇಖೆಯನ್ನ ಕಲಿಯುತ್ತಿರುವಂತದ್ದು, ಅದು ಪ್ರಾಪರ್ ಆದ ವಿಧಾನನ ಅಥವಾ ಏನಾದ್ರೂ ಸಾಂಪ್ರದಾಯಿಕ ವಿಧಾನ ಅಂತ ಇದೆಯಾ ಇದರಲ್ಲಿ? ನನಗೆ ಗೊತ್ತಿದ್ದ ಹಾಗೆ ಮಾಸ್ ಆಗಿ ರೇಖೆಯನ್ನ ಮಾಡಲಿಕ್ಕೆ ಬರೋದಿಲ್ಲ. 1-to-1 ದೀಕ್ಷೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬ ರೇಖಿ ಮಾಸ್ಟರ್ ಹತ್ರ ನೀವು ಹೋದಾಗ ಫಸ್ಟ್ ನೀವು ನೋಡಬೇಕಾಗಿರೋದು ಆ ರೇಖಿ ಮಾಸ್ಟರ್ ಎಷ್ಟು ವರ್ಷದ ಒಂದು ಅವರಿಗೆ ಅನುಭವ ಇದೆ ಅಂತ ನೋಡಬೇಕು. ಎರಡನೇದಾಗಿ ಅವರು ತಮ್ಮ ಕಾಯಿಲೆಯನ್ನು ವಾಸಿ ಮಾಡ್ಕೊಂಡಿದ್ದಾರೆ, ಎಷ್ಟು ಜನರಿಗೆ ಟ್ರೀಟ್ಮೆಂಟ್ ಅನ್ನ ಮಾಡಿದ್ದಾರೆ ಈಗಾಗಲೇ, ಅವ್ರ ಹತ್ರ ನೀವು ಸ್ವಲ್ಪ ಹೋಗ್ಬಿಟ್ಟು ಕೇಳಿ ಯಾವ್ಯಾವ ಕಾಯಿಲೆ ಎಲ್ಲ ವಾಸಿ ಆಯಿತು, ಅದೆಲ್ಲ ವಾಸಿಯಾಗಿದ್ದು ಹೌದಾ, ಅದಕ್ಕೇನಾದ್ರೂ ಪ್ರೂಫ್ ಇದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ಅವರಿಂದ ದೀಕ್ಷೆಯನ್ನು ಪಡ್ಕೊಳ್ಳೋದು ಒಳ್ಳೆಯದು. ಈಗಾಗಲೇ ರೇಖಿ ಹೆಸರಿನಲ್ಲಿ ಬಹಳಷ್ಟು ಮೋಸ ವಂಚನೆ ಎಲ್ಲ ನಡೀತಾ ಇದೆ. ನಾನು ಆ ಬಗ್ಗೆ ಏನು ಜಾಸ್ತಿ ಏನೋ ಕಮೆಂಟ್ಸ್ ಮಾಡೋದಿಲ್ಲ. ಬಟ್ ಅವ್ರ ಹತ್ರ ಹೋಗಿ ರೇಖಿನೇ ಸುಳ್ಳು, ಇದು ಅವೈಜ್ಞಾನಿಕ, ಹಾಗೆ ಹೀಗೆ ಅಂತೆಲ್ಲ ಅಪಪ್ರಚಾರ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಯಾವ ರೇಖಿ ಮಾಸ್ಟರ್ ಹತ್ರ ಹೋಗ್ತೀರಿ, ಅವ್ರು ಈಗಾಗಲೇ ಟ್ರೆಡಿಷನಲ್ ರೇಖಿ ಮಾಸ್ಟರ್ ಹೌದಾ, ಅಥವಾ ಅವರು 1-to-1 ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ ಅಥವಾ ಸಾಮೂಹಿಕವಾಗಿ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ, ಆ ದೀಕ್ಷೆಯನ್ನು ಪಡೆದಾದ ಮೇಲೆ ಅವರ ಹಸ್ತಗಳಲ್ಲಿ ರೇಖಿ ಹರಿತಾ ಇದೆಯಾ, ನಿಜವಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೆ ಆಗಿದೆಯಾ, ಸಣ್ಣ ಪುಟ್ಟ ಕಾಯಿಲೆಗಳು ಅವರು ಟ್ರೀಟ್ಮೆಂಟ್ ಅನ್ನು ಮಾಡ್ಕೊಂಡಾಗ ವಾಸಿ ಆಗಿದೆಯಾ, ಇದೆಲ್ಲ ನಾವು ಕೇಳಬೇಕಾಗತ್ತೆ. ಆ ಥರ ನೋಡಿಕೊಂಡು ಯಾರ ಹತ್ರ ಈ ಟ್ರೀಟ್ಮೆಂಟ್ ಅನ್ನು ತಗೊಂಡ್ರೆ, ಕಲ್ತ್ರೆ, ತಮಗೆ ಅನುಭವ ಆಗುತ್ತೋ ಅಂಥವ್ರ ಹತ್ರ ಹೋಗಿ ನೀವು ಕಲ್ತ್ಕೊಂಡ್ರೆ ಒಳ್ಳೆಯದು. 1 ದಿವಸದ ಕ್ಲಾಸ್ ಅಷ್ಟೇನಿದು, ಬೆಳಗ್ಗೆಯಿಂದ ಸಾಯಂಕಾಲದೊಳಗಡೆ ನೀವು ರೇಖೆಯನ್ನು ಕಲಿಬಹುದು. ಅದರಲ್ಲಿ 1st ಡಿಗ್ರಿ, 2nd ಡಿಗ್ರಿ, 3rd ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಂತೆಲ್ಲ ಇದೆ. ಒಂದೊಂದು ಡಿಗ್ರಿಗೂ ಒಂದೊಂದು ದಿವಸದ ಕ್ಲಾಸ್ ಇದೆ. ಆ ಥರ ಆ ದೀಕ್ಷೆಯನ್ನು ಪಡಿಬೇಕು. ದೀಕ್ಷೆ ಟ್ರೆಡಿಷನಲ್ ಇದ್ದಾಗ ಮುಖ್ಯವಾಗಿ 1st ಡಿಗ್ರಿಯಲ್ಲಿ 4 ಸಾರಿ ದೀಕ್ಷೆಯನ್ನು ಕೊಡಬೇಕು, 4 ಚಕ್ರ ಓಪನ್ ಆಗಬೇಕಾಗುತ್ತೆ. ಆ 4 ಸಾರಿ ದೀಕ್ಷೆಯನ್ನು ಪಡೆದಾಗ 100% ರೇಖಿ ಫ್ಲೋ ಆಗುತ್ತೆ. ಅಂತ ಒಬ್ಬ ಟ್ರೆಡಿಷನಲ್ ರೇಖಿ ಮಾಸ್ಟರ್ ಯಾರು 4 ದೀಕ್ಷೆಯನ್ನು ಕೊಡ್ತಾರೆ, ಅವ್ರ ಹತ್ರ ಹೋಗಿ ನೀವು ರೇಖೆಯನ್ನು ಕಲ್ತ್ಕೊಂಡಾಗ ನಿಮಗೆ ಖಂಡಿತವಾಗಿ 100ಕ್ಕೆ 100 ಎಕ್ಸ್ಪೀರಿಯನ್ಸ್ ಆಗುತ್ತೆ. ಡಾಕ್ಟರ್, ಈಗ ಸಾಕಷ್ಟು ಸಂಶಯಗಳು ನಮ್ಮ ವೀಕ್ಷಕರ ಮನಸ್ಸಿನಲ್ಲಿ ಮೂಡಿರತ್ತೆ. ಏನು ಅಂದ್ರೆ ನಾವು ದೀಕ್ಷೆ ತಗೊಳ್ಬೋದಾ, ನಾವು ಕಲಿಬೋದಾ, ಜೊತೆಗೆ ನಾವು ಬೇರೆಯವ್ರಿಗೆ ಹೀಲ್ ಮಾಡ್ಬೋದಾ, ಇದಕ್ಕೆ ವಿದ್ಯಾಭ್ಯಾಸ ಏನಾದ್ರು ಬೇಸಿಕ್ ಆಗಿ ಬೇಕಾಗತ್ತಾ, ಇದೆಲ್ಲ ಸಂಶಯಗಳು. ಇದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಇದರ ಕಲಿಯುವ ವಿಧಾನಗಳು ಹೇಗೆ ಅನ್ನೋದ್ರ ಬಗ್ಗೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ಮಾಹಿತಿಗಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ವೆಟ್ ಗ್ರೈಂಡರ್ ಸವಿರುಚಿ ಪ್ರಾಯೋಜಕರು ಕೈಲಾಶ್ ಮಿಕ್ಸಿ 30 ವರ್ಷಗಳಿಂದ ಒಳ್ಳೆ ಸರ್ವಿಸ್ ನ ಕೊಡ್ತಾನೆ ಇದೆ.